ಏನು ಅವಶ್ಯಕತೆ ಇತ್ತು ಸರ್ ಈ ಸಂದರ್ಭದಲ್ಲಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು? ರಾಜಕೀಯವಾಗಿ RSSನ ಸಿದ್ಧಾಂತಕ್ಕೂ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೂ ಆಗಬರೋದಿಲ್ಲ ಅನ್ನೋದು ಒಂದೇ ಕಾರಣವಾ? ಇಲ್ಲ, ಒಂದು ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSSನ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪತ್ರವನ್ನು ಬರೆದಿದ್ದಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಯೋಚನೆ ಮಾಡಬೇಕು. ಆದರೆ ಪಬ್ಲಿಕ್ ಡೊಮೈನಲ್ಲಿ ಆಗ್ತಿರೋ ಚರ್ಚೆ ಏನು ಅಂತಂದರೆ ಪ್ರಿಯಾಂಕ್ ಖರ್ಗೆ ಅವರು RSSನ್ನೇ ನಿಷೇಧ ಮಾಡೋದಕ್ಕೆ ಪತ್ರ ಬರೆದಿದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ನಿಷೇಧಿಸುವುದಕ್ಕಲ್ಲ, ಚಟುವಟಿಕೆಗಳನ್ನು ನಿಯಂತ್ರಿಸೋದಕ್ಕೆ. ಅದರಿಂದ ಚಟುವಟಿಕೆಗಳನ್ನು ಏನು ನಿಯಂತ್ರಿಸಬೇಕಂತ ಅವ್ರ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ಸರಿಯಾಗಿದೆ, ಕಾನೂನುಬದ್ಧವಾಗಿದೆ. ಮತ್ತು ಆ ಬರೆದಿರ್ತಕ್ಕಂಥ ಪತ್ರದ ಆಧಾರ ಅದಕ್ಕೆ ಜಗದೀಶ್ ಶೆಟ್ಟರ್ ಅವರ ಅವಧಿಯಲ್ಲೇ ಈ ರೀತಿಯಾದಂಥ ಒಂದು ಆದೇಶಗಳು, ಸುತ್ತೋಲೆಗಳು ಹೊರಟಿತ್ತು ಅನ್ನೋದು ಸತ್ಯ, ಅಷ್ಟೇ ಸತ್ಯ. ಈಗ ಅದರ ಆ ಪತ್ರದ ಆಧಾರವಾಗಿಟ್ಟುಕೊಂಡು ಶಾಲಾ ಕಾಲೇಜುಗಳ ಆವರಣದಲ್ಲಿ ಈ ರೀತಿಯಾಗಿ ದೇವಾಲಯಗಳ ಆವರಣಗಳಲ್ಲಿ, ಸರ್ಕಾರಿ ಸಂಸ್ಥೆಗಳ ಆವರಣದೊಳಗೆ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ಸಂಘ ಸಂಸ್ಥೆ ಚಟುವಟಿಕೆ ಮಾಡೋದಾದರೂ ಸಹಿತ ಸೂಕ್ತ ಪರವಾನಗಿಯನ್ನು ತಗೋಬೇಕು ಅಂತ ಹೇಳಿ ಸಂಪುಟದ ನಿರ್ಣಯ ಏನಾಗಿದೆ, ಆ ಎರಡೂ ಪತ್ರ ಮತ್ತು ನಿರ್ಣಯ ಎರಡನ್ನೂ ಸಹಿತ ನಾನು ಸಂಪೂರ್ಣವಾಗಿ ಒಪ್ತೀನಿ. ಯಾಕೆ ಅಂತಂದರೆ ಯಾವುದೇ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾದ್ರೆ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಒಂದು ಸಂಘ ಸಂಸ್ಥೆ ಅಥವಾ ಶಾಲಾ ಕಾಲೇಜುಗಳ ಆ ಚಟುವಟಿಕೆಗಳನ್ನು ಯಾವುದೇ ಮಾಡೋದಿದ್ರೂ ಸಹಿತ ಅದಕ್ಕೆ ಪರವಾನಗಿ ಅಂತ ಮಾಡ್ತಿರೋದು ತುಂಬ ಸರಿಯಾಗಿದೆ. ಇಲ್ಲ ಅಂತಂದರೆ ಬರೀ ಇದು RSSನ ಚಟುವಟಿಕೆ ಮಾತ್ರ ಅಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹಿತ ಈ ರೀತಿಯಾಗಿ ಶಾಲಾ ಕಾಲೇಜುಗಳ ಪ್ರದೇಶಗಳನ್ನು ಉಪಯೋಗಿಸ್ಕೊಳ್ಳುವಂಥದ್ದು, ಕೊಠಡಿಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಈ ರೀತಿದೆಲ್ಲ ಹೆಚ್ಚುವರಿಯಾಗಿ ಕಾಣ್ತಾ ಇದ್ದಿದ್ದರಿಂದ. ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಪತ್ರದಲ್ಲಿ ನಿರ್ಭಿಡೆಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳು ಅಂತಾರೆ. ಆದರೆ ಸರ್ಕಾರದ ನಿರ್ಣಯದಲ್ಲಿ RSS ಸ್ಪೆಸಿಫಿಕ್ ಅಲ್ಲ ಅಂತಾರೆ. ಹೌದು, ಪ್ರಿಯಾಂಕ್ ಖರ್ಗೆ ಅವರ ಪತ್ರದಲ್ಲಿ ತುಂಬ ಸ್ಪಷ್ಟವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆ ನಿಯಂತ್ರಿಸಬೇಕು. ಅದು ವಿಶೇಷವಾಗಿ ಈಗ RSSಗೆ 100 ವರ್ಷ ತುಂಬಿದೆ ಅನ್ನುವಂಥ ಆಧಾರದಲ್ಲಿ ಏನು ಎಲ್ಲ ಕಡೆಗೂ ಸಹಿತ ಸಾರ್ವಜನಿಕ ಸ್ಥಳಗಳಲ್ಲಿ RSSನ ಚಟುವಟಿಕೆಗಳು ಏನು ನಿಯಮಗಳನ್ನು ಮೀರಿ ಅಲ್ಲಿ ಕೈಗೊಳ್ಳುವಂಥ ಪರಿಸ್ಥಿತಿ ಇತ್ತು, ಅದನ್ನು ನಿಯಂತ್ರಣ ಹಾಕಬೇಕು ಅನ್ನುವಂಥ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರು ಆ ಸಂದರ್ಭವನ್ನು ಇಟ್ಕೊಂಡೆ ಪತ್ರ ಬರೆದಿದ್ದಾರೆ. ಸರ್ಕಾರ ಅದಕ್ಕೆ ಒಂದು ವಿವೇಕಪೂರ್ಣವಾಗಿ ಯಾವ ರೀತಿಯಾಗಿ ಆದೇಶವನ್ನು ಹೊರಡಿಸ್ಬೋದು ಆ ಪತ್ರದ ಆಧಾರದಲ್ಲಿ ಅದು ಒಟ್ಟಿದೆ. ಅದು RSSಗೂ ಲಾಗೂ ಆಗ್ತಕ್ಕಂಥ ಆದೇಶ, ಬೇರೆ ಸಂಘ ಸಂಸ್ಥೆಗಳಿಗೂ ಚಟುವಟಿಕೆಗಳಿಗೆ ಒಂದು ನಿಯಂತ್ರಣ ಹೂಡಲಿಕ್ಕೆ ಇರತಕ್ಕಂಥ ಒಂದು ಅವಕಾಶವಾಗಿ ಆಗಿದೆ. ಹಾಗಾಗಿ ಅದೊಂದು ಕಾನೂನುಬದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.